ಸ್ಫೋಟವಾಗಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಕೆಆರ್ಪುರಂನ ಮಂಜುನಾಥ್ ಲೇಔಟ್ನಲ್ಲಿ ನಿನ್ನೆ ನಡೆದಂತಹ ದುರಂತ ಇದು. ಸಿಲಿಂಡರ್ ಸ್ಫೋಟಗೊಂಡು ಪೂರ್ಣಿಮಾ ಮತ್ತು ವೆಂಕಟೇಶ್ ಸ್ಥಿತಿ ಗಂಭೀರ ಆಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮನೆ ಮಾಲಕಿ ಪೂರ್ಣಿಮಾಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಬಾಡಿಗೆದಾರ ವೆಂಕಟೇಶ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಾಡಿಗೆದಾರರ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ವಾಸನೆ ಬರ್ತಿತ್ತು. ಇದೇ ವೇಳೆ ಬಾಗಿಲು ಓಪನ್ ಮಾಡಿ ಲೈಟ್ ಆನ್ ಮಾಡ್ತಾ ಇದ್ದಂತೆ ಸಿಲಿಂಡರ್ ಸ್ಫೋಟವಾಗಿದೆ. ಪೂರ್ಣಿಮಾ ಹಾಗೂ ವೆಂಕಟೇಶ್ ಸ್ಥಿತಿ ಗಂಭೀರವಾಗಿತ್ತು. ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ರಾಚಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸ್ಥಳದಿಂದ ಟೇಕ್ ಲುಕ್. ಕೆಆರ್ಪುರಂನ ಮಂಜುನಾಥ್ ಲೇಔಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಪೂರ್ಣಿಮಾ ಹಾಗೆಯೇ ವೆಂಕಟೇಶ್ ಅನ್ನುವಂತಹ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇರುವಂಥದ್ದು. ಘಟನೆ ನಡೆದಂತಹ ಮನೆಯಲ್ಲಿ ನಾವೀಗ ತೋರಿಸ್ತಾ ಹೋಗ್ತೀನಿ ಮನೆಯನ್ನ. ಇಲ್ಲಿ ಗಮನಿಸಬಹುದು, ಅಂದ್ರೆ ಇಲ್ಲಿ ಮನೆ ಇತ್ತು ಅನ್ನುವಂತಹ ಒಂದು ಸಣ್ಣ ಕುರುಹು ಕೂಡ ಇಲ್ಲ, ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಇದು ಮನೆಯ ಹಾಲ್ ಅಂದ ತಕ್ಷಣ ಇಲ್ಲಿ ಸೋಫಾ ಸೇರಿದಂತೆ ಫ್ರಿಡ್ಜ್ ಕೂಡ ಇತ್ತು. ಆ ಫ್ರಿಡ್ಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಅದರ ಜೊತೆಗೆ ಮನೆಯ ಒಳಗಡೆ ಬೆಡ್ರೂಮ್ ಅಲ್ಲಿ ಇದ್ದಂತಹ ಮಂಚ, ಕಬೋರ್ಡ್ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಅದರ ಜೊತೆಗೆ ಒಂದಷ್ಟು ಫರ್ನಿಚರ್ ಏನಿತ್ತು, ಆ ಫರ್ನಿಚರ್ ಎಲ್ಲವೂ ಕೂಡ ಸುಟ್ಟು ಇದ್ದಿಲು ರೀತಿಯಲ್ಲಿ ಆಗಿರುವಂಥದ್ದು. ಅದರ ಜೊತೆಗೆ ದೇವರ ಮನೆಯನ್ನು ಕೂಡ ಗಮನಿಸಬಹುದು, ಆ ಕಿಚನ್ ಕೂಡ ಗಮನಿಸಬಹುದು, ಸಂಪೂರ್ಣವಾಗಿ ಸುಟ್ಟೋಗಿರುವುದು. ಅಂದ್ರೆ ಈ ಮನೆಯಲ್ಲಿ ಬಾಡಿಗೆದಾರರು ಇರ್ತಾರೆ. ಬಾಡಿಗೆದಾರರು ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಗ್ಯಾಸ್ ಲೀಕ್ ಆಗಿದೆ. ಗ್ಯಾಸ್ ಲೀಕ್ ಆದಂತಹ ತಕ್ಷಣದಲ್ಲಿ ಈ ಪಕ್ಕದ ಮನೆಯಲ್ಲಿದ್ದಂತಹ ಟೆನೆಂಟ್, ಅಂದ್ರೆ ಎರಡು ಅಕ್ಕಪಕ್ಕ ಇರುವಂತಹ ಮನೆ, ಆ ಪಕ್ಕದ ಮನೆಯಲ್ಲಿದ್ದಂತಹ ಟೆನೆಂಟ್ಗೆ ಅದರ ಸ್ಮೆಲ್ ಬಂದಿದೆ. ಸ್ಮೆಲ್ ಬಂದ ನಂತರದಲ್ಲಿ ಅಂದ್ರೆ ಮೊದಲ ಮಹಡಿಯಲ್ಲಿದ್ದಂತಹ ಮಾಲೀಕರೇನಿದ್ದಾರೆ, ಈ ಒಂದು ಮನೆಯ ಮಾಲೀಕರು, ಕಟ್ಟಡ ಬಿಲ್ಡಿಂಗ್ ನ ಮಾಲೀಕರು ಪೂರ್ಣಿಮಾ ಅಂತ ಹೇಳಿ, ಅವರಿಗೆ ವಿಚಾರವನ್ನ ಹೇಳಿದಂತಹ ಸಂದರ್ಭದಲ್ಲಿ ಅವರು ಮನೆ ಒಳಗಡೆ ಬಂದು ಲೈಟ್ ಅನ್ನ ಹಾಕ್ತಾರೆ. ಲೈಟ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ಸ್ಫೋಟಗೊಂಡು 40 ವರ್ಷದ ಪೂರ್ಣಿಮಾ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಅವರನ್ನ ರಕ್ಷಣೆ ಮಾಡೋದಕ್ಕೆ ಬಂದಂತಹ ಪಕ್ಕದ ಮನೆ ಟೆನೆಂಟ್ ಏನಿದೆ ವೆಂಕಟೇಶ್ ಅಂತ ಹೇಳಿ, ಆತನು ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಅದರ ಜೊತೆಗೆ ಈ ಬೆಂಕಿಯಿಂದಾಗಿ ಗಮನಿಸ್ತಾ ಹೋಗ್ಬೋದು, ಅಲ್ಲಿದ್ದಂತಹ ಸ್ಟವ್ ಸೇರಿದಂತೆ ಸಿಲಿಂಡರ್ ಎಲ್ಲವೂ ಕೂಡ ಸುಟ್ಟು ಹೋಗಿರುವಂಥದ್ದು. ಅದರ ಜೊತೆಗೆ ಮನೆಯ ಒಂದು ಕಿಟಕಿಯನ್ನ ಗಮನಿಸಬಹುದು, ಸರಳುಗಳೆಲ್ಲವೂ ಕೂಡ ಬೆಂಡ್ ಆಗಿದ್ದಾವೆ. ಅದ್ರ ಜೊತೆಗೆ ಇಲ್ಲಿ ಗೋಡೆಯನ್ನ ಗಮನಿಸಬಹುದು, ಗೋಡೆ ಸಂಪೂರ್ಣವಾಗಿ ಬಿರುಕನ್ನ ಬಿಟ್ಟಿರುವಂಥದ್ದು. ಇದು ಮನೆಯ ಮುಂಭಾಗದ ಗೋಡೆ, ಎಲ್ಲಾ ಕಡೆಗಳಲ್ಲೂ ಕೂಡ ಬಿರುಕು ಬಿಟ್ಟಿದೆ. ಅದ್ರ ಜೊತೆಗೆ ಸೀಲಿಂಗ್ ಇಂದ ಸಿಮೆಂಟ್ ಉದ್ರಿ ಬೀಳ್ತಾ ಇರುವಂಥದ್ದು. ಯಾಕಂತಂದ್ರೆ ಬೆಂಕಿ ಹೊತ್ಕೊಂಡು ಬೆಂಕಿ ಸೀಲಿಂಗ್ಗೆ ಬಡ್ದಂತಹ ಒಂದು ಪರಿಣಾಮವಾಗಿ ಎಲ್ಲವೂ ಕೂಡ ಕೆಳಗಡೆ ಬಿದ್ದಿರು.